ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಸುನೀತಾ ಚಂದನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ರೆ ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಯಾವುದೇ ಪ್ರಾಡಕ್ಟ್ ಅನ್ನು ಆರ್ಡರ್ ಮಾಡೋದು ಬೇಡ, ಅದನ್ನ ರಿವ್ಯೂ ಮಾಡೋದು ಬೇಡ. ಬಟ್ ಪಿಂಟ್ರೆಸ್ಟ್ ಇಂದ ಮನಿನ ಹಾಳು ಮಾಡೋದು ಹೇಗೆ? ಸೊ ಪಿಂಟ್ರೆಸ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಪಿಂಟ್ರೆಸ್ಟ್ ಇಂದ ನಾವು ಡಿಸೈನ್ಸ್ ನ ಡೌನ್ಲೋಡ್ ಮಾಡ್ತೀವಿ, ಮತ್ತೆ ವಾಲ್ ಪೇಪರ್ಸ್ ನ ಡೌನ್ಲೋಡ್ ಮಾಡ್ತೀವಿ, ಕೆಲವೊಂದು ಇಮೇಜಸ್ ನ ಡೌನ್ಲೋಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಬಟ್ ಪಿಂಟ್ರೆಸ್ಟ್ ಆಪ್ ನ ಸ್ಮಾರ್ಟ್ ಆಗಿ ಯೂಸ್ ಮಾಡೋದ್ರಿಂದ ಇದರಿಂದ ಮನಿನೂ ಅರ್ನ್ ಮಾಡ್ಬೋದು. ಅದು ಹೇಗ್ ಮಾಡ್ಬೋದು? ಹೇಗಂದ್ರೆ ಪಿಂಟ್ರೆಸ್ಟ್ ಅಲ್ಲಿ ಪಿನ್ ನಾವು ಕ್ರಿಯೇಟ್ ಮಾಡಬೇಕು. ಆ ಪಿನ್ ನ ಹೇಗೆ ಕ್ರಿಯೇಟ್ ಮಾಡಬೇಕು? ಪಿನ್ ಅಂದ್ರೆ ಏನು? ಹೇಗೆ ಲಿಂಕ್ ನ ಜನರೇಟ್ ಮಾಡಬೇಕು? ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಪಿಂಟ್ರೆಸ್ಟ್ ಅಲ್ಲಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಮೊಬೈಲ್ ಅಲ್ಲಿ ಪಿಂಟ್ರೆಸ್ಟ್ ಆಪ್ ಇದ್ರೆ ಓಕೆ, ಇಲ್ಲ ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಪಿಂಟ್ರೆಸ್ಟ್ ಆಪ್ ನ ಡೌನ್ಲೋಡ್ ಮಾಡಿದ್ಮೇಲೆ ನಿಮ್ದು ಇಮೇಲ್ ಐಡಿ ಎಲ್ಲ ಕೊಟ್ಟು ಲಾಗಿನ್ ಆಗಿ ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಅಕೌಂಟ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಅದು ಪರ್ಸನಲ್ ಅಕೌಂಟ್ ಅಂತ ಇರುತ್ತೆ. ನೀವು ಹೋಗಿ ಅದನ್ನ ಬಿಸ್ನೆಸ್ ಅಕೌಂಟ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಮಾರ್ಕೆಟಿಂಗ್ ಮಾಡೋದಕ್ಕೆ ತುಂಬಾ ಪ್ಲಾಟ್ಫಾರ್ಮ್ ಗಳಿದಾವೆ, ಬಟ್ ಅದರಲ್ಲಿ ನಮ್ಗೆ ಯಾವ್ದು ಇಷ್ಟನೋ ಅದನ್ನ ನಾವು ಚೂಸ್ ಮಾಡ್ಕೋಬಹುದು. ನಾನು ಇಲ್ಲಿ ಫ್ಲಿಪ್ಕಾರ್ಟ್ ನ ಚೂಸ್ ಮಾಡಿದೀನಿ. ಇನ್ನೊಂದು ಇದಕ್ಕೆ ಡೈರೆಕ್ಟ್ ಆಕ್ಸೆಸ್ ಇಲ್ಲ, ಮಿಂತ್ರಾ ಅಥವಾ ಬೇರೆ ಪ್ಲಾಟ್ಫಾರ್ಮ್ ಗಳನ್ನ ಯಾವ್ದನ್ನಾದ್ರೂ ನೀವು ಚೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ನೋಡಿ, ಇಲ್ಲಿ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ನಾನು ಸೆಲೆಕ್ಟ್ ಮಾಡ್ಕೊಂತಾ ಇದ್ದೀನಿ. ನೀವು ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು. ನಾನು ಈಗ ಕುರ್ತಾ ಸೆಟ್ ನ ಮಾಡ್ಕೊಂಡಿದೀನಿ. ಸೊ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಆ ಸ್ಕ್ರೀನ್ ಶಾಟ್ ನ ಕ್ರಾಪ್ ಮಾಡಿ ಇದನ್ನ ನಾನು ಸೇವ್ ಮಾಡ್ಕೊಂಡು ನೆಕ್ಸ್ಟ್ ಚಾಟ್ ಜಿಪಿಟಿ ಹೋಗಿ ಈ ಒಂದು ಇಮೇಜ್ ಏನ್ ನಾವು ಕ್ರಾಪ್ ಮಾಡ್ಕೊಂಡಿದೀವಲ್ಲ ಆ ಇಮೇಜ್ ನ ನಾನು ಅಲ್ಲಿ ಅಟ್ಯಾಚ್ ಮಾಡ್ಬಿಟ್ಟು ಇಲ್ಲಿ ಒಂದು ಪ್ರಾಂಪ್ಟ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ, ಇವಾಗ ನಾನೇನ್ ಸ್ಕ್ರೀನ್ ಶಾಟ್ ತಗೊಂಡಿದ್ನಲ್ಲ ಅದನ್ನ ಇಲ್ಲಿ ಅಟ್ಯಾಚ್ ಮಾಡಿ ನಾನು ಇದನ್ನ ಪಿಂಟ್ರೆಸ್ಟ್ ಅಂದ್ರೆ ಪಿಂಟ್ರೆಸ್ಟ್ ಅಲ್ಲಿ ನಾವೇನ್ ಪೋಸ್ಟ್ ಮಾಡ್ತೀವೋ ಅದನ್ನೇ ಪಿನ್ ಅಂತ ಸೇಲ್ ಮಾಡ್ಬೇಕು. ಸೊ ಹೈ ಸೇಲ್ ಆಗೋ ರೀತಿ ಕ್ವಾಲಿಟಿ ಪಿನ್ ನ ಕ್ರಿಯೇಟ್ ಮಾಡ್ಕೊಡಿ ಅಂತ ನಾನು ಇಲ್ಲಿ ಚಾಟ್ ಜಿಪಿಟಿ ಅಲ್ಲಿ ಇದಾದ್ಮೇಲೆ ಸೇಲ್ ಪರ್ಪಸ್ ಗೆ ಹೇಗ್ ಬೇಕೋ ಆ ಒಂದು ರೀತಿ ಈ ಫೋಟೋನ ಜನರೇಟ್ ಮಾಡಿ ಚಾಟ್ ಜಿಪಿಟಿ ಕೊಡುತ್ತೆ. ಸೊ ಇದನ್ನ ನೆಕ್ಸ್ಟ್ ಪಿಂಟ್ರೆಸ್ಟ್ ಹೋಗ್ಬೇಕು. ಇಲ್ಲಿಂದ ಪಿಂಟ್ರೆಸ್ಟ್ ಹೋಗಿ ಅಲ್ಲಿ ಕ್ರಿಯೇಟ್ ಅಂತ ಇದೆ ನೋಡಿ, ಕ್ರಿಯೇಟ್ ಪಿನ್ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಸೆಲೆಕ್ಟ್ ಮಾಡಿ ಓಪನ್ ಆಗುತ್ತೆ. ಗ್ಯಾಲರಿ ಹಾಕ್ತೀವಿ. ನೆಕ್ಸ್ಟ್ ಟೈಟಲ್ ಡಿಸ್ಕ್ರಿಪ್ಷನ್ ಹಾಕೋದಕ್ಕೆ ತುಂಬಾ ಲೇಟ್ ಆಗುತ್ತೆ. ಅದಕ್ಕೂ ಮುಂಚೆ ನಾವೇನ್ ಮಾಡ್ತೀವಿ ಅಂದ್ರೆ ಮತ್ತೆ ಚಾಟ್ ಜಿಪಿಟಿ ಗೆ ಹೋಗಿ ನಾವೀಗ ಡೌನ್ಲೋಡ್ ಮಾಡಿರೋಂತ ಒಂದು ಫೋಟೋನ ಚಾಟ್ ಜಿಪಿಟಿ ಗೆ ಅಟ್ಯಾಚ್ ಮಾಡಿ ಅಲ್ಲಿ ನಾವು ಇದಕ್ ತಕ್ಕನಂಗೆ ಟೈಟಲ್, ಡಿಸ್ಕ್ರಿಪ್ಷನ್ ಮತ್ತೆ ಟ್ಯಾಗ್ಸ್ ನ ಜನರೇಟ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಒಂದು ಪ್ರಾಂಪ್ಟ್ ನ ಹಾಕ್ತಾ ಇದೀನಿ. ಸೊ ಪ್ರಾಂಪ್ಟ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ. ಸೊ ಇದಾದ್ಮೇಲೆ ನೋಡಿ ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್ ಎಲ್ಲ ಬಂದಿದೆ. ಸೊ ಟೈಟಲ್ ನ ನಾನು ಇಲ್ಲಿ ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡ್ತೀನಿ ಟೈಟಲ್ ಬಾರ್ ಅಲ್ಲಿ. ಮತ್ತೆ ಇಲ್ಲಿ ಪಿಂಟ್ರೆಸ್ಟ್ ಗೆ ಬೇಕಾಗಿರುವಂತ ಡಿಸ್ಕ್ರಿಪ್ಷನ್ ಕೂಡ ಪೇಸ್ಟ್ ಮಾಡಿ ಅಲ್ಲಿ ಹೋಗಿ ಹಾಕ್ತೀನಿ. ಸೊ ಇಲ್ಲಿ ಲಿಂಕ್ ಅಂತ ಇದೆಯಲ್ಲ ಅಲ್ಲಿ ಏನು ಹಾಕಕ್ ಹೋಗ್ಬೇಡಿ. ನೀವು ಈಗಾಗಲೇ ಕಾಪಿ ಮಾಡಿರೋ ಫ್ಲಿಪ್ಕಾರ್ಟ್ ಲಿಂಕ್ ನೆಲ್ಲ ಹಾಕಿದ್ರೆ ಕಮಿಷನ್ ಎಲ್ಲ ಫ್ಲಿಪ್ಕಾರ್ಟ್ ಅವ್ರಿಗೆ ಹೋಗುತ್ತೆ. ಸೊ ನಿಮಗ್ ಬರಲ್ಲ. ಅಲ್ಲಿ ಲಿಂಕ್ ಅನ್ನೋ ಒಂದು ಬಾಕ್ಸ್ ಅಲ್ಲಿ ಏನನ್ನು ಹಾಕ್ಬೇಡಿ ಸದ್ಯಕ್ಕೆ. ಹೇಳ್ತೀನಿ ಮುಂದೆ ನೋಡಿ ಯಾವ ಲಿಂಕ್ ನ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇದಾದ್ಮೇಲೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಲ್ವಾ, ನೆಕ್ಸ್ಟ್ ಇಲ್ಲಿ ಲಿಂಕ್ ನ ಖಾಲಿ ಬಿಡಬೇಕು. ಅದಾದ್ಮೇಲೆ ಇಲ್ಲಿ ಪಿಕೆ ಬೋರ್ಡ್ ಅಂತ ಇದೆ. ಪಿಕೆ ಬೋರ್ಡ್ ಅಲ್ಲಿ ಟೀತ್ ಹೆಲ್ತ್ ಅಂತ ಇದೆ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಇಲ್ಲಿ ನೋಡಿ ಕ್ರಿಯೇಟ್ ನ್ಯೂ ಬೋರ್ಡ್ ಅಂತ ಇದೆ. ಕ್ರಿಯೇಟ್ ನ್ಯೂ ಬೋರ್ಡ್ ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಹೋಗಿ ನೀವು ಕ್ಲೋತಿಂಗ್ ಅಂತ ಕೊಡ್ಬೇಕು. ಯಾಕಂದ್ರೆ ನಾನು ಕುರ್ತಾ ಸೆಟ್ ನ ಆಯ್ಕೆ ಮಾಡ್ಕೊಂಡಿರೋದು. ಸೊ ನೀವ್ ಏನನ್ನ ಆಯ್ಕೆ ಮಾಡ್ಕೊಂತೀರೋ ಅದ್ರ ಮೇಲೆ ಇವಾಗ ಹೋಮ್ ಗೋಲ್ಡ್ ಆಕ್ಸೆಸರೀಸ್ ಆ ತರ ಎಲ್ಲ ನೀವು ಕೊಡ್ಬೋದು. ನಿಮ್ ಫೋನ್ ನಂಬರ್ ಮತ್ತೆ OTP ಹಾಕಿದ್ರೆ ನೆಕ್ಸ್ಟ್ ಫ್ಲಿಪ್ಕಾರ್ಟ್ ಹತ್ರ ಹೋಗಿ ಲಿಂಕ್ ನ ತಗೊಂಡು ಆ ಒಂದು ಪ್ರಾಡಕ್ಟ್ ಅಲ್ಲಿ ಕಮಿಷನ್ ರೇಟ್ ಎಷ್ಟಿದೆ ಅಂತ ನೆಕ್ಸ್ಟ್ ಇರುತ್ತೆ. ಎಕ್ಸ್ಟ್ರಾ ಪೇ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಫ್ಲಿಪ್ಕಾರ್ಟ್ ಇಂದ ಏನು ಲಿಂಕ್ ನ ಕಾಪಿ ಮಾಡ್ಕೊಂಡಿದ್ರು ಅದರಲ್ಲಿ ಪೇಸ್ಟ್ ಮಾಡಿದ್ಮೇಲೆ ಅಲ್ಲೊಂದು ಲಿಂಕ್ ಕ್ರಿಯೇಟ್ ಆಗುತ್ತೆ. ಆ ಲಿಂಕ್ ನ ತಗೊಂಡ್ಬಂದು ನೀವು ಪಿಂಟ್ರೆಸ್ಟ್ ಆಪ್ ಅಲ್ಲಿ ಲಿಂಕ್ ಅಂತ ಪ್ಲೇಸ್ ಬಿಟ್ಟಿದ್ವಲ್ಲ, ಖಾಲಿ ಬಿಟ್ಟಿದ್ವಲ್ಲ ಅಲ್ಲಿ ಹಾಕ್ಬೇಕು. ಇಲ್ಲಿ ನೋಡಿ ಲಿಂಕ್ ಯಾವಾಗ್ಲೂ HTTPS ಇಂದ ಸ್ಟಾರ್ಟ್ ಆಗುತ್ತೆ. ರಿಲೇಟೆಡ್ ಆಡ್ ಮಾಡ್ಬಿಟ್ಟು ಅದಾದ್ಮೇಲೆ ಡನ್ ಅಂತ ಕೊಡ್ತೀನಿ. ಇಲ್ಲಿ ಕ್ರಿಯೇಟ್ ಅಂತ ಕೊಡ್ತೀನಿ ಅಷ್ಟೇ, ಅದು ಕ್ರಿಯೇಟ್ ಆಗುತ್ತೆ. ಅದಾದ್ಮೇಲೆ ನೀವು ನೆಕ್ಸ್ಟ್ ಇಲ್ಲಿ ಎಕ್ಸ್ಟ್ರಾ ಪೇಗ್ ಬನ್ನಿ. ಅಲ್ಲಿ ಬಂದಾದ್ಮೇಲೆ ನಿಮ್ಗೆ ಅಲ್ಲಿ ತೋರಿಸುತ್ತೆ ನೋಡಿ ಟೋಟಲ್ ಅರ್ನಿಂಗ್ಸ್ ನಂದು 0 ಅಂತ ತೋರಿಸ್ತಿದ್ಯಾ, ಅಲ್ಲಿ ನಿಮ್ಮ ಅರ್ನಿಂಗು ಅಲ್ಲಿರುತ್ತೆ. ಸೊ 99 rupees ಆದ್ಮೇಲೆ ನೀವು UPI ID ಇಂಟ್ರೆಸ್ಟ್ ನೀವು ಹಾಕಿರೋ ನಂಬರ್ ಹಾಕಿ ನೀವು ಅಮೌಂಟ್ ನೋಡಿದ್ರಿ ಅಲ್ವಾ.
ಈ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಅಥವಾ ಇನ್ನೇನಾದ್ರೂ ಚೇಂಜಸ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಯಾರಾದ್ರೂ ಅಫಿಲಿಯೇಟ್ ಮಾರ್ಕೆಟಿಂಗ್ ಶುರು ಮಾಡಬೇಕು ನನಗೆ ಈ ರೀತಿ ಮನಿನ ಜನರೇಟ್ ಮಾಡ್ಕೋಬಹುದು. ಸೊ ಇದು ಒಂಥರ ನಿಮ್ಗೆ ಪ್ಯಾಸಿವ್ ಇನ್ಕಮ್ ಇದ್ದಂಗೆ. ಸೊ ನಿಮ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.